Good morning, students. Welcome back to the Vidya Shakti online maths class. Okay, 1 second. And also welcome to the all teachers who have attended these sessions. And ಇವತ್ತು ನಾವು ಯಾವ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ 9th ಕ್ಲಾಸಿಗೆ ಇರ್ತಕ್ಕಂತ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೌದಾ? ಹಾಗಾದ್ರೆ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್. ಓಕೆ, ಹಾಗಾದ್ರೆ ಇವತ್ತಿನ ಪಾಠ ಯಾವುದು? ಲೀನಿಯರ್ equations in two variable. Okay, two variables. Okay, a linear equations in two variable ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೌದಾ? ಲಾಸ್ಟ್ ಕ್ಲಾಸ್ ಒಳಗ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿದ್ವಿ. ಇನ್ ದಟ್ ಟಾಪಿಕ್ ವಿ ಆರ್ ಲರ್ನ್ಡ್ ಅಬೌಟ್ ಹೌ ಟು ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್. ಓಕೆ, ಆಮೇಲೆ ಏನ್ ಕಲ್ತಿದ್ವಿ, ಅವು ಯಾವ ರೀತಿ ಇರ್ತಾವು, ಅದರದ ಜನರಲ್ ಫಾರ್ಮ್ ಯಾವ ರೀತಿ ಇರ್ತೈತಿ, ಅದ್ರೊಳಗ ಹೌ ಟು ಐಡೆಂಟಿಫೈ ವಾಟ್ ಈಸ್ ಎ ಅಂಡ್ ವಾಟ್ ಈಸ್ ಬಿ ಅಂಡ್ ವಾಟ್ ಈಸ್ ದ ಸಿ. ಓಕೆ, ಇಲ್ಲಿ ನೋಡ್ರಿ ಜನರಲ್ ಫಾರ್ಮ್ ಏನಿತ್ತು ಹೇಳ್ರಿ, ಎ ಎಕ್ಸ್ ಪ್ಲಸ್ ಬಿ ವೈ ಓಕೆ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇತ್ತು ಜನರಲ್ ಫಾರ್ಮ್. ಓಕೆ, ಸೊ ಈ ಜನರಲ್ ಫಾರ್ಮ್ ಗೆ ನಾವ್ ಏನ್ ಮಾಡಿದ್ವಿ, ಇದ್ರದ್ದು ಫಾರ್ ಎಕ್ಸಾಂಪಲ್ ನನಗ 2x ಪ್ಲಸ್ 3y ಪ್ಲಸ್ 4 ಅಂತ ಇತ್ತು ಅನ್ಕೋರಿ. ಹೌದಾ? ಸೊ ಇದ್ರೊಳಗ್ ನಾವ್ ಏನ್ ಐಡೆಂಟಿಫೈ ಮಾಡಿದ್ವಿ ಹೇಳ್ರಿ, ವಾಟ್ ಈಸ್ ಎ ಅಂಡ್ ವಾಟ್ ಈಸ್ ಬಿ ಅಂಡ್ ವಾಟ್ ಈಸ್ ಸಿ ಅನ್ನೋದನ್ನ ನಾವು ಕ್ಲಾರಿಫೈ ಮಾಡ್ಕೊಂಡಿದ್ವಿ. ಹೌದಾ? ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ್ ಕಲ್ತಿದ್ವಿ. ಬಟ್ ಇವತ್ತು ನಾವ್ ಏನ್ ಕಲಿತಾ ಇರೋದು, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್. ಈಗ ನಮ್ಗ ಇಕ್ವೇಶನ್ ಏನ್ ಅನ್ನೋದು ಗೊತ್ತಾಯ್ತು, ರೈಟ್? ಹೌದಾ? ಇಕ್ವೇಶನ್ ಏನ್ ಅನ್ನೋದು ಗೊತ್ತಾಯ್ತು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನಾಗ್ಬೇಕು, ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಎಕ್ಸ್ ವ್ಯಾಲ್ಯೂ ಅಂಡ್ ವಾಟ್ ಈಸ್ ದ ವೈ ವ್ಯಾಲ್ಯೂ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಅವಾಗ ನಮಗೆ ಯಾವ್ದೋ ಮ್ಯಾಥ್ಸ್ ಇದೆ, ಬಟ್ ಅದು ಅಲ್ಜಿಬ್ರಾ ಆಯ್ತು ಅಂದ್ಮೇಲೆ ನಾವು ಇಷ್ಟೇ ಇಕ್ವೇಶನ್ ಅನ್ನ ಇಡ್ಲಿಕ್ಕೆ ಬರುದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಅದು ಏನಾಗಿರ್ತೈತಿ, ನಮಗ ಒಂದು ಎಕ್ಸ್ ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ಬರಲೇಬೇಕು. ವಿ ಹ್ಯಾವ್ ಟು ಫೈಂಡ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಫಾರ್ ಎಕ್ಸ್, ಸಿಮಿಲರ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಫಾರ್ ವೈ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಹೌದಾ? ಹಾಗಾಗಿ ಇಲ್ಲಿ 2x ಪ್ಲಸ್ 3y ಅನ್ನೋದನ್ನ ಈ ರೀತಿ ನಾವು ಕಂಡು ಹಿಡಿದ್ವಿ. ಓಕೆ, ಸೊ ಇವತ್ತು ನಾವ್ ಏನ್ ಮಾಡೋದು, ಇದ್ರೊಳಗನ್ನ ಈ ರೀತಿ ಇರ್ತಕ್ಕಂಥ ಒಂದು ಇಕ್ವೇಶನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಎಕ್ಸಾಕ್ಟ್ ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿಬೇಕು, ಅದೇ ರೀತಿ ವೈ ವ್ಯಾಲ್ಯೂವನ್ನ ಕಂಡು ಹಿಡಿಬೇಕು. ಓಕೆ, ಹಾಗಾದ್ರೆ ಯಾವ ರೀತಿ ಇದೆ ಏನು ಅಂತ ಹೇಳಿ ಇವಾಗ ನೋಡೋಣಂತ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಇವತ್ತು ಏನಂದ್ರ, ಒಂದ್ ಸೆಕೆಂಡ್, ಇಲ್ಲೇ ಸೊಲ್ಯೂಷನ್ ಆಫ್ ಹೌದಾ, ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್. ಹೌದಾ? ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್. ಹೌದಾ? ಇಕ್ವೇಶನ್. ಓಕೆ, ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್. ಹೌದಾ? ಸೊ ಇಲ್ಲಿ ಏನಾಗತ್ತ, ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್ ಅಂದ್ರೆ ಒಂದು ಕೊಟ್ಟಿರುವಂತಹ ಒಂದು ಲೀನಿಯರ್ ಇಕ್ವೇಶನ್ಗೆ ಅಥವಾ ಒಂದು ಏನಂತಾರ ರೇಖಾತ್ಮಕ ಸಮೀಕರಣಗಳಿಗೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ದ ಎಕ್ಸಾಕ್ಟ್ ಸೊಲ್ಯೂಷನ್ ಫಾರ್ ದಟ್ ಇಕ್ವೇಶನ್, ದಟ್ ಈಸ್ linear equation. Okay, so first I can write one example for linear equation in two variable, that is x plus 2y is equal to 6 ಅಂತ ಇದೆ. ಹೌದಾ? ನಾವು ಒಂದು ಎಕ್ಸಾಂಪಲ್ ಅನ್ನ ಬರೀತೇನೆ. ಇದಕ್ಕೆ ಯಾವ ರೀತಿ ನಾವು ಇವನ್ ಏನ್ ಮಾಡೋದು, ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿಬಹುದು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್. ಫಾರ್ ಎಕ್ಸಾಂಪಲ್ ನನಗೆ ಏನ್ ಮಾಡ್ತೇನೆ, ನಾವು ಲೆಟ್ ಅಸ್ ಚೂಸ್ ಎಕ್ಸ್ ಈಕ್ವಲ್ ಟು 0. ಹೌದಾ? ಈಗ ಏನ್ ಮಾಡಿದೆ, ಎಕ್ಸ್ ಈಕ್ವಲ್ ಟು 0 ಅನ್ನ ನಾನು ಬರ್ದೆ. ಓಕೆ, ಹಾಗಾಗಿ ಈಗ ನಾನು ಏನ್ ಮಾಡ್ಬೇಕು ಹೇಳ್ರಿ, ಎಲ್ಲಿ ಎಕ್ಸ್ ಇದೆ ಅದನ್ನ 0 ದಿಂದ ರೀಪ್ಲೇಸ್ ಮಾಡ್ಬೇಕು. ಓಕೆ, ಸೊ ಈಗ ಏನಾಯ್ತು, ಇದನ್ನ 0 ಅಂತ ಇಟ್ವಿ.
ಹೌದಾ? ಎಕ್ಸ್ ಬದ್ಲಿ ನಾನು ಏನ್ ಮಾಡ್ಬೇಕು, 0 ಅಂತ ಇಟ್ವಿ. ಅವಾಗ ಏನಾಯ್ತು, ಈಗ ನಿಮ್ಗ ಇದನ್ನ ಏನ್ ಮಾಡ್ಬಿಡ್ತೇನೆ, ಒಂದು ಬಾಕ್ಸ್ ಹಾಕ್ಬಿಡ್ತೇನೆ. ಅಂದ್ರೆ ನಿಮಗ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ರೈಟ್? ಹೌದಾ? ಎಕ್ಸ್ ವೈ ಅಂತ ಇದೆ. ಸೊ ಇಲ್ಲಿ ಎಕ್ಸ್ 0 ಇತ್ತ ನಮ್ದು, ಹೌದಾ? ಎಕ್ಸ್ 0 ಅನ್ನ ಇಟ್ಕೊಂಡೆ ನಾನು. ಸೊ ಈಗ ಎಕ್ಸ್ 0 ಅಂದಾಗ x0 ಪ್ಲಸ್ 2y ಅನ್ನ ನಾನು ಏನು ಚೇಂಜ್ ಮಾಡ್ತಾ ಇಲ್ಲ, ಈಸ್ ಈಕ್ವಲ್ ಟು 6 ಅಂತ ಇದೆ, ರೈಟ್? ಹಾಗಾದ್ರೆ 0 ಪ್ಲಸ್ 2y, 0ದಿಂದ ನೀವು ಯಾವ್ದಕ್ಕಾದ್ರೂ ಆಡ್ ಮಾಡ್ರಿ ಅದು ಅಷ್ಟೇ ಇರ್ತೈತೆ ನಮ್ಗ. ಸೊ 2y ಇಸ್ ಈಕ್ವಲ್ ಟು 6 ಆಯ್ತು, ಕರೆಕ್ಟ್? ಅದಾದ್ಮೇಲೆ y ಇಸ್ ಈಕ್ವಲ್ ಟು 6. ಇಲ್ಲೇ ನೋಡ್ರಿ, ನಿಮಗೆ ಸ್ಟಾರ್ಟಿಂಗ್ ನಾನು ಇದನ್ನ ಬೇಸಿಕ್ ಅನ್ನ ಹೇಳ್ಕೊಟ್ಟಿದ್ದೆ. ಇಲ್ಲೇ ವಾಯ್ದ ಹತ್ರ ಇರ್ತಕ್ಕಂಥ 2 ಏನಾಗತ್ತ ನಮಗ, ಇದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದೆ. ಅದನ್ನ ನಾವು ಇಲ್ಲೇ LHS ದಿಂದ RHS ಕಡೆ ನಾವೇನ ಟ್ರಾನ್ಸ್ಫರ್ ಮಾಡಿದ್ವಿ, ಅದರದ್ದು ಸೈನ್ ವಿಲ್ ಬಿ ಚೇಂಜ್. ದಟ್ ಈಸ್ ಮಲ್ಟಿಪ್ಲಿಕೇಶನ್ ಟು ಡಿವಿಷನ್ ಗೆ ಅದು ಚೇಂಜ್ ಆಗ್ತೈತಿ. ಸೊ ಇದೇನಾಯ್ತು, 2 ಆಯ್ತು. ಓಕೆ, 2 1 ಜಾ 2 3 ಜಾ. ಓಕೆ, ಸೊ ಏನಾಯ್ತು ಈಗ y ಈಕ್ವಲ್ ಟು ಎಕ್ಸ್ ಬೆಲೆ 0 ಇದ್ದಾಗ ನಾನು ಏನ್ ಮಾಡಿದೆ, y ಬೆಲೆಯನ್ನ ಕಂಡು ಹಿಡಿದೆ. ಅದೆಷ್ಟು ಬಂತು ನಂಗ, 3 ಅಂತ ವ್ಯಾಲ್ಯೂ ಬಂತು. ಓಕೆ, ಕರೆಕ್ಟ್ ಆಯ್ತಾ? ನೆಕ್ಸ್ಟ್, ಈಗ ಸೇಮ್ ಇಕ್ವೇಶನ್, ಹೌದಾ? ಸೇಮ್ ಇಕ್ವೇಶನ್ ನಾನು ಏನ್ ಮಾಡ್ತೇನೆ ಈಗ, ಮತ್ತೆ ಇದನ್ನ ಇಷ್ಟೇ ರಬ್ ಮಾಡಿ ಇವಾಗ ಏನ್ ಮಾಡ್ತೀನಿ, y ಈಕ್ವಲ್ ಟು 0 ಅಂತ ಇಟ್ಕೋತೀನಿ, ರೈಟ್? y ಈಕ್ವಲ್ ಟು 0 ಅಂತ ಇಟ್ಕೋತೀನಿ. ಇವಾಗ ಏನ್ ಮಾಡ್ಬೇಕು, y ಎಲ್ಲಿದೆ ಅಲ್ಲಿ ನಾನು ಏನ್ ಮಾಡ್ಬೇಕು, 0 ಅನ್ನ ಹಾಕ್ಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಮತ್ತೆ ಕ್ಲಿಯರ್ ಆಗಿ ನೋಡ್ರಿ, ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಡ್ರಿ. ಓಕೆ, ಪ್ಲಸ್ 2, ಹೌದಾ? ಇಲ್ಲಿ y ಇರೋದ್ರಿಂದ y ಅನ್ನ ನಾನು ಏನಂತ ಕನ್ಸಿಡರ್ ಮಾಡಿದ್ದೇನೆ, ಇಲ್ಲಿ 0 ಅಂತ ಕನ್ಸಿಡರ್ ಮಾಡಿದ್ದೇನೆ. ಸೊ ಇದೇನಾಯ್ತು, 0 ಆಯ್ತು, ಇಸ್ ಈಕ್ವಲ್ ಟು 6 ಆಯ್ತು. ಓಕೆ, ಸೊ ಎಕ್ಸ್ ಪ್ಲಸ್ 2 0, 2 ಇಂಟು 0 ಇಸ್ 0, ಇಸ್ ಈಕ್ವಲ್ ಟು 6 ಅಂತ ಆಯ್ತು. ಓಕೆ, ಎಕ್ಸ್ ಪ್ಲಸ್ 0 ಇಸ್ ಎಕ್ಸ್. ಓಕೆ, ಎಕ್ಸ್ ಈಕ್ವಲ್ ಟು 6 ಬಂತು. ದಿಸ್ ಇಸ್ ದ ಆನ್ಸರ್. ಓಕೆ, ಯಾವಾಗಿದು y ಈಕ್ವಲ್ ಟು 0 ಮಾಡಿದಾಗ ನನಗೆ ಎಷ್ಟು ಬಂತು, 6 ಬಂತು. ಕರೆಕ್ಟ್, ರೈಟ್? ಅರ್ಥ ಆಯ್ತಾ ಇದು? ನೆಕ್ಸ್ಟ್, ಇದು ಅರ್ಥ ಆಯ್ತು. ಜಸ್ಟ್ ಈಗ ಏನ್ ಮಾಡಿದೆ, ಒಂದ್ಸಲ ನಾನು ಎಕ್ಸ್ ಅನ್ನ 0 ಇಟ್ಕೊಂಡು ಮಾಡಿದೆ, ಅದಾದ್ಮೇಲೆ y ಅನ್ನ 0 ಇಟ್ಕೊಂಡು ಮಾಡಿದೆ. ಓಕೆ, ನೆಕ್ಸ್ಟ್ ಏನಾಯ್ತು, ಇವಾಗ ಏನ್ ಮಾಡ್ತೇನೆ, ಎಕ್ಸ್ ಅನ್ನ 1 ಅಂತ ಇಟ್ಕೋತೇನೆ. ಓಕೆ, ಸೊ 1 ಅಂತ ಕನ್ಸಿಡರ್ ಮಾಡ್ತೇನೆ. ಇವಾಗ ಏನ್ ಮಾಡ್ಬೇಕು, ಮತ್ತೆ ಎಲ್ಲಿ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅಲ್ಲಿ ನಾನು ಏನ್ ಮಾಡ್ಬೇಕು, ಎಕ್ಸ್ ಬದ್ಲಿ ನಾನು 1 ಅನ್ನ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಎಷ್ಟಾಯ್ತು ನೋಡ್ರಿ, ಎಕ್ಸ್ ಬದ್ಲಿ ನಾನು ಏನ್ ಮಾಡ್ತೇನೆ, 1 ಅನ್ನ ಹಾಕ್ತೇನೆ. ಓಕೆ, 1 ಪ್ಲಸ್ 2y ಅನ್ನ ಆಸ್ ಇಟ್ ಇಸ್ ಇಡ್ತೇನೆ. ಯಾಕಂದ್ರೆ ಅದನ್ನ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ದ y ವ್ಯಾಲ್ಯೂ. ಓಕೆ, ಸೊ ಇಸ್ ಈಕ್ವಲ್ ಟು 6 ಅಂತ ಆಯ್ತು. ಓಕೆ, ನೆಕ್ಸ್ಟ್ 2y ಇಸ್ ಈಕ್ವಲ್ ಟು 6. ಇಲ್ಲಿ ನೋಡ್ರಿ, ಪ್ಲಸ್ 1 ಇದ್ದಿದ್ದನ್ನ ಈ ಕಡೆ ಕಳಿಸ್ರಿ, ಏನಾಯ್ತು, ಪ್ಲಸ್ 1 ಇದ್ದಿದ್ದನ್ನ ಈ ಕಡೆ ಕಳಿಸ್ರಿ, ಏನಾಯ್ತು, ಮೈನಸ್ 1 ಅಂತ ಆಯ್ತು. ದೇರ್ಫೋರ್ 2y ಇಸ್ ಈಕ್ವಲ್ ಟು 6 ಮೈನಸ್ 1 ಈಸ್ 5. ಓಕೆ, ಸೊ y ಇಸ್ ಈಕ್ವಲ್ ಟು 5. ಇಲ್ಲಿ ಏನೈತೆ, 2 ಇದೆ ಅಲ್ಲ, ಅದು ಇಲ್ಲಿ ಕೆಳಗ್ ಬರ್ತೈತೆ ನಮ್ಗೆ. ಇಲ್ಲಿ 2 ಆಯ್ತು. ಎಷ್ಟಾಯ್ತು ನೋಡ್ರಿ, ಇದು 2 1 ಜಾ 2 2 ಜಾ 4, 1 ಉಳಿತು, 2 5 ಜಾ 10 ಅಂತ ಆಯ್ತು. ಎಷ್ಟಾಯ್ತು, 2.5 ಅಂತ ಆಯ್ತು. ಓಕೆ, ಕರೆಕ್ಟಾ? 2.5 ಅಂತ ಆಯ್ತು. ಓಕೆ, ಸೊ ನಾನು ಇದೇ ರೀತಿ ನಿಮಗ ತಿಳಿಯೋ ಹಾಗೆ ನಾನು ಇನ್ನೂ ಒಂದಿಷ್ಟು ಬಾಕ್ಸ್ ಗಳನ್ನ ಹಾಕ್ಬೋದಾ? ಈಗ ನಿಮಗೆ ಇದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ಮೇಲೆ ಗೊತ್ತಾಗಿರ್ಬೇಕು, ಹೌದಾ? ನಾನು ಇನ್ನೂ ಇಷ್ಟು ಬಾಕ್ಸ್ ಗಳನ್ನ ಹಾಕೋಬಹುದು. ಹಾಗೆ ಇದೇ ರೀತಿ ಹಂಗೆ ಒಮ್ಮೆ ಎಕ್ಸ್ ಈಕ್ವಲ್ ಟು 2 ಅಂತ ಹಾಕ್ಬೋದು, ಎಕ್ಸ್ ಈಕ್ವಲ್ ಟು -2 ಅಂತ ಹಾಕ್ಬೋದು, ಕರೆಕ್ಟಾ? ಆಮೇಲೆ y ಈಕ್ವಲ್ ಟು +4 ಅಂತ ಹಾಕ್ಬೋದಲ್ಲ. ಹಾಗಾಗಿ ಈಗ ಏನಾಯ್ತು ನಮಗಂದ್ರ, ಇದೇ ರೀತಿ ನಾವು ಈಗ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ ಅನ್ನೋದು ನಮ್ಗೆ ಏನಾಗ್ತೈತಿ, ಎಷ್ಟು ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿಬಹುದು ಅಂದ್ರೆ ನಾವು
ಇನ್ಫೈನೈಟ್ ಅಂದ್ರ ನಮಗ ಸಾಕಷ್ಟು ಅಪರಿಮಿತವಾಗಿ ನಾವು ಅದಕ್ಕ ಸೊಲ್ಯೂಷನ್ಸ್ ಗಳನ್ನ ಈ ರೀತಿ ನಾವು ಕಂಡುಹಿಡಿಬೇಕು. ಈ ಒಂದು ಡೆಫಿನೇಷನ್ ಹೇಳಿಕ್ಕೋಸ್ಕರ ನಾನು ಇದನ್ನ ಏನ್ ಮಾಡಿದೆ, ನಿಮ್ಗ ಪ್ರಾಬ್ಲಮ್ಸ್ ಗಳನ್ನ ಈ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ನಾನು ನಿಮ್ಗ ಸಾಲ್ವ್ ಮಾಡಿದೆ. ಓಕೆ, ಅರ್ಥ ಆಗಿರ್ಬಹುದು ಅನಿಸ್ತೈತ್ ನನಗ. ಯಾಕಂದ್ರೆ ನಾವು ಇಲ್ಲಿ ಎಕ್ಸ್ ಮತ್ತು ವೈ ಇದು ಕೊಟ್ಟಿರುವ ಒಂದು ಲೀನಿಯರ್ ಇಕ್ವೇಶನ್. ಈಗ ಇನ್ ಕೇಸ್ ನೀವೇನ್ ಮಾಡಿದ್ರೆ, ನಿಮ್ಮ ಪ್ರೀವಿಯಸ್ ಕ್ಲಾಸ್ ಒಳಗ, ಪ್ರೀವಿಯಸ್ ಇಯರ್ ಕ್ಲಾಸ್ ಒಳಗ, ದಟ್ ಈಸ್ 8th ಕ್ಲಾಸ್ ಒಳಗ ಒಂದು ಟಾಪಿಕ್ ಇತ್ತು. ಯಾವ ಟಾಪಿಕ್ ಹೇಳ್ರಿ? ಇದೇ ಸೇಮ್ ಟಾಪಿಕ್, ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಅಂತ ಇತ್ತು. ಅವಾಗ ಏನಾಗ್ತಿತ್ತು, ನೀವು ಯೂನಿಕ್ ಸೊಲ್ಯೂಷನ್ ಅಂದ್ರ ಒಂದೇ ಒಂದು ಪರಿಹಾರವನ್ನ ಅಥವಾ ಒಂದೇ ಒಂದು ಸೊಲ್ಯೂಷನ್ ಅನ್ನ ನೀವು ಅದನ್ನ ಕಂಡು ಹಿಡ್ಕೋತಿದ್ರಿ. ಬಟ್ ಇಲ್ಲಿ ಏನಾಗುತ್ತೆ ನಮ್ಗ, ದಿಸ್ ಚಾಪ್ಟರ್ ಈಸ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್. ಇಲ್ಲಿ ಟೂ ವೇರಿಯಬಲ್ ಇರೋದ್ರಿಂದ ನಾವ್ ಏನ್ ಮಾಡ್ಬೋದು, ಹ್ಯಾವ್ ಟು ಫೈಂಡ್ ಮೆನಿ ಅಂದ್ರ ಇನ್ಫೈನೈಟ್ ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿಯಬಹುದು. ಇದು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಟೈಪ್ ಬರ್ತೈತಿ, ಹೌದಾ? ಇಲ್ಲ ನಿಮಗ ಒಂದ್ ಲೈನ್ ಇದೆ ನೋಡ್ರಿ ನಿಮ್ಮ ಬುಕ್ ಒಳಗ, ಟೆಕ್ಸ್ಟ್ ಬುಕ್ ಒಳಗ ಓದ್ತೇನೆ ತಡ್ರಿ ಒಂದ್ ಸೆಕೆಂಡ್. Linear equations in two variable has infinitely many solution. Infinitely means ನೀವು ಬೇಕಾದ ಸಾಕಷ್ಟು ಇದಕ್ಕ ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿಬೇಕು. ಯಾವ ರೀತಿ ಅಂದ್ರ ಈ ರೀತಿ, ಎಕ್ಸ್ ವ್ಯಾಲ್ಯೂ ವರ ಇಟ್ಕೋರಿ, ವೈ ವ್ಯಾಲ್ಯೂ ಬರ್ತೈತಿ, ಅಥವಾ ವೈ ವ್ಯಾಲ್ಯೂ ಅನ್ನ ನೀವು ಕಂಡ್ಕೊಡ್ರಿ, ಅಲ್ಲೇ ನಿಮ್ಗ ಎಕ್ಸ್ ವ್ಯಾಲ್ಯೂ ಅನ್ನೋದು ನಿಮ್ಗ ಸಿಗ್ತೈತಿ. ಓಕೆ, ಅದೇ ರೀತಿ ಆ ರೀತಿ ನೀವೇನ್ ಮಾಡ್ಬೇಕು ಹೇಳ್ರಿ, ಇಲ್ಲೇ ಇದನ್ನ ಇದಕ್ಕೆ ನಮ್ದು ನಮ್ದ ಒಂದು ಗೋಲ್ ಏನಾಗಿತ್ತು, ಈಗ ನಾವ್ ಏನ್ ಕಂಡು ಹಿಡಿದಿದ್ವಿ, ಮೇನ್ ಕಾನ್ಸೆಪ್ಟ್ ಏನಂದ್ರ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಅದನ್ನ ಸ್ವಲ್ಪ ಬರೆಸ್ತೇನೆ, ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ಹೌದಾ, ಇಲ್ಲೇನಾಗ್ಬಿಡ್ತು, ಹೌದಾ? linear equation, okay, linear equations in two variables has infinitely many solution. Infinitely many solution. Okay, infinitely many solutions. Correct. So ಇದು ನಿಮ್ಗೆ ಏನಾಗುತ್ತಾ, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಲೈನ್. ಓಕೆ, ನಿಮಗ ಮಲ್ಟಿಪಲ್ ಚಾಯ್ಸ್ ಪರ್ಪಸ್ ಇರ್ಬಹುದು. ಇಲ್ಲಿ ಏನಾಗತ್ತ, ಅ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಆಯ್ತು. ರೈಟ್, ಕರೆಕ್ಟ್ ಆಯ್ತಾ ಇದು? ಇವಾಗ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ನಮ್ಗೀಗ ಒಂದು ಇಂಪಾರ್ಟೆಂಟ್ ಲೈನ್ ಏನನ್ನ ಕಲ್ತೀವಿ ನಾವು, ಒಂದು ಲೀನಿಯರ್ ಇಕ್ವೇಶನ್, ಎರಡು ಚರಾಕ್ಷರವುಳ್ಳ ಒಂದು ರೇಖಾತ್ಮಕ ಸಮೀಕರಣ ನಮ್ಗೆ ಏನಾಗತ್ತ, ಅಪರಿಮಿತ ಪರಿಹಾರಗಳನ್ನ, ಅಥವಾ ನಾವು ಹ್ಯಾವ್ ಟು ಫೈಂಡ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಗಳನ್ನ ನಾವು ಯಾವ್ದಕ್ಕ ಕಂಡು ಹಿಡಿಬೇಕು, ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ಗೆ ಕಂಡು ಹಿಡಿಬಹುದು ಅನ್ನೋದು ಇದೊಂದು ಲೈನ್. ಇದನ್ನ ಬೇಕಾದ್ರೆ ನೀವು ಅಂಡರ್ಲೈನ್ ಮಾಡ್ಕೋಬಹುದು, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಲೈನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪರ್ಪಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಂದ್ರೆ ನಮಗ ನೆಕ್ಸ್ಟ್ ಏನಿದೆ ನೋಡ್ರಿ, ಒಂದ್ ಸೆಕೆಂಡ್. ಈಗ ಏನ್ ಮಾಡ್ಬಿಟ್ಟು ನಮಗ ಡೈರೆಕ್ಟ್ ಏನಾಗ್ಬಿಡ್ತು, ಯಾವ್ದಕ್ಕಂದ್ರ ಸೊಲ್ಯೂಷನ್ ಬಂತು. ಯಾವ್ದು? ಎಕ್ಸರ್ಸೈಸ್ 4.2 ಅಂತ ಬಂತು. ಓಕೆ, ಸೊ ಎಕ್ಸರ್ಸೈಸ್ 4.2 ಇದನ್ನ ಸ್ವಲ್ಪ ನಾನು ರಬ್ ಮಾಡಬಹುದಾ? ಒಂದ್ ಸೆಕೆಂಡ್. ಎಕ್ಸರ್ಸೈಸ್ 4.2 ಎಕ್ಸರ್ಸೈಸ್ 4.2 ಅಂತ ಇತ್ತು. ಅದ್ರೊಳಗ ಫಸ್ಟ್ ಕ್ವಶನ್ ನಿಮ್ಗ ನಾ ಈಗ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅದೇ ನಿಮ್ಗ ಸೇಮ್ ಟಾಪಿಕ್, ಸೇಮ್ ಕ್ವಶನ್ ಅನ್ನ ಕೇಳಿದಾರ. ನೋಡೋಣಂತ ಯಾವ ರೀತಿ ಇದೆ ಅಂತ. ಹೌದಾ? ಸೊ ಏನಾಗಿದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಈಸ್ ಟ್ರೂ ಅಂಡ್ ವೈ ಅಂತ ಇದೆ. ಹೌದಾ? ಈ ಕೆಳಗಿನ ಒಂದು ಹೇಳಿಕೆ ಯಾವುದು ಕರೆಕ್ಟ್ ಆಗಿದೆ ಮತ್ತೆ ಯಾಕಂತ ನಾವು ಅದನ್ನ ಸೊಲ್ಯೂಷನ್ ಅನ್ನ ಹೇಳ್ಬೇಕು. ಓಕೆ, ಹಾಗಾದ್ರೆ ಇಲ್ಲೇ ನೋಡ್ರಿ ಏನಾಗಿದೆ,
y is equal to 3x plus y ಅಂತ ಇದೆ ಹೌದಾ, 3x plus 5 ಅಂತ ಇದೆ. ಇಟ್ ಹ್ಯಾಸ್ a unique solution. ಆಪ್ಷನ್ 1 ಏನಂತಿದೆ, ಯೂನಿಕ್ ಸೊಲ್ಯೂಷನ್ ಅಂತ ಇದೆ. ಆಪ್ಷನ್ 2 ಏನಿದೆ, ಓನ್ಲಿ 2 ಸೊಲ್ಯೂಷನ್ಸ್ ಅಂತ ಇದೆ. ಆಪ್ಷನ್ 3 ಏನಿದೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಇದೆ. ಹಾಗಾದ್ರೆ ಇಲ್ಲೇ ನೋಡ್ರಿ, y is equal to ಏನಿದೆ ಅದು 3x plus 5 ಅಂತ ಇದೆ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಫಸ್ಟ್ ಇದು ಯಾವ ಇಕ್ವೇಶನ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಹಾಗಾದ್ರೆ ಇದು ಯಾವ ಇಕ್ವೇಶನ್ ಇದು, ಇದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಅನ್ನುವಂತ ಒಂದು ಇಕ್ವೇಶನ್. ಹಾಗಾದ್ರೆ ಅದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವಂತ ಹೇಳಿದ್ದೆ ನಾನು ನಿಮ್ಗೆ, ಇವಾಗಾದ್ರೂ ಇದ್ರ ಹಿಂದೆ ನಾನು ನಿಮಗೆ ಬರ್ಸಿದೆ. ಓಕೆ, ಅದನ್ನ ಇದು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ನಿಮ್ಗೆ ಬರ್ಸಿದ್ದು. ಓಕೆ, ಇಲ್ಲಿ ನೋಡ್ರಿ ನನ್ಗೆ ಏನಾಯ್ತು, ಆಪ್ಷನ್ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ ಮೀನ್ಸ್ ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ. ಆಮೇಲೆ ಓನ್ಲಿ 2 ಸೊಲ್ಯೂಷನ್, ಬರೀ ಎರಡು ಸೊಲ್ಯೂಷನ್ಸ್ ಗಳಿರ್ತಾವು. ಆಪ್ಷನ್ 3 ಏನಾಗತ್ತ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಇದೆ. ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆಪ್ಷನ್ 3 ಏನಿದೆಯಲ್ಲ, ಇನ್ಫೈನೈಟ್ ಸೊಲ್ಯೂಷನ್ಸ್ ಗಳನ್ನ ಈ ಒಂದು ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ ಗೆ ನಾವು ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಕರೆಕ್ಟಾ? ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ರೈಟ್ 4 ಸೊಲ್ಯೂಷನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಇಕ್ವೇಶನ್. ಅಂದ್ರ ಅಲ್ಲಿ ಕೆಳಗೆ ಕೊಟ್ಟಿರುವಂತಹ ಒಂದು ಇಕ್ವೇಶನ್ ಗೆ ನಾವೇನ್ ಮಾಡ್ಬೇಕು, 4 ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬೇಕಂತೆ. ಹೌದಾ? ಹಾಗಾದ್ರೆ ಅದೇನಾಗಿದೆ, ರೈಟ್ 4 ಸೊಲ್ಯೂಷನ್ ಫಾರ್ ಈಚ್ ಆಫ್ ದ ಸೊಲ್ಯೂಷನ್ ಇಕ್ವೇಶನ್ಸ್ ಅಂತ ಇದೆ. ಸೊ ಈಗ ನಾನು ಏನಾಗಿದೆ, ಫಸ್ಟ್ ಕ್ವಶನ್ ಏನಾಗಿದೆ ಅಲ್ಲೇ 2x ಹೌದಾ ಪ್ಲಸ್ y is equal to 7 ಅಂತ ಇದೆ. ಹೌದಾ? ಕ್ವಶನ್ ಏನಿದೆ ನಮ್ಗ 2x plus y is equal to 7 ಅಂತ ಇದೆ. ಕರೆಕ್ಟ್? ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೇನೆ, ನಿಮ್ಗೆ ಆಗಲೇ ಹಾಗೆ ಏನ್ ಮಾಡಿದೆ ನಾನು, ಐ ಕ್ಯಾನ್ ಪುಟ್ 1 ಬಾಕ್ಸ್. ಓಕೆ, ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ 1 2 3 4 5. ಹೌದಾ? ಸೊ ಅವ್ರು ಏನ್ ಮಾಡಿದಾರೆ ನಮಗೆ ಹೇಳ್ರಿ, ಇಲ್ಲಿ ಏನ್ ಮಾಡಿದಾರೆ, ನಮಗ 4 ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿ ಅಂತ ಹೇಳಿದಾರು. ಸೊ ಇಲ್ಲಿ ನಾನು ಎಕ್ಸ್ ವೈ ಅಂತ ಬರದೆ. ಕರೆಕ್ಟ್? ನಾವು ಫಸ್ಟ್ ಏನ್ ಮಾಡ್ಬಿಡೋಣ, 4 ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಏನ್ ಹಾಕ್ಬೇಕು ಅನ್ನೋದನ್ನ ಫಸ್ಟ್ ಬರೆಯೋಣ. ನಿಮ್ ಇಷ್ಟ, ಇದೇ ನಂಬರ್ ಅಂತೇನಿಲ್ಲ. ಹೌದಾ? ಇದೇ ನಂಬರ್ ಅನ್ನ ತಗೊಂಡು ನೀವು ಇದನ್ನೇ ಹಾಕ್ಬೇಕು ಅನ್ನೋದಿದ್ರೊಳಗ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೀವು ನಿಮ್ಮ ಲಕ್ಕಿ ನಂಬರ್ ಅನ್ನ ಹಾಕ್ಬೋದು, ಅಥವಾ ನಿಮ್ಗೆ ಯಾವ್ದು ಇಷ್ಟ ಇದೆ, ಯಾವ್ದು ಈಸಿ ಆಗ್ತೈತಿ ಅದನ್ನ ಹಾಕ್ಬೋದು, ತೊಂದ್ರೆ ಇಲ್ಲ. ನಾ ಈಗ ಏನ್ ಮಾಡ್ತೇನೆ, ನಿಮಗ್ ಇನ್ನ ಈಸಿ ವೇ ಅಂದ್ರ ನೀವು ಫಸ್ಟ್ 2 ಸ್ಟೆಪ್ ಏನ್ ಮಾಡ್ಬೇಕಂದ್ರ, ಒಮ್ಮೆ ಎಕ್ಸ್ ಅನ್ನ 0 ಇಟ್ಕೋರಿ, ಒಮ್ಮೆ ವೈ ಅನ್ನ 0 ಇಟ್ಕೋರಿ. ಯಾಕಂದ್ರೆ ನಿಮಗ್ ಬಹಳ ಈಸಿ ಆಗ್ಬಿಡ್ತೈತಿ. ಈಸಿಲಿ ನೀವ್ ಏನ್ ಮಾಡ್ಬೋದು, ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬಹುದು. ಓಕೆ, ಅದಾದ್ಮೇಲೆ ಬೇಕಾದ್ರೆ ನೀವು ಎಕ್ಸ್ ಈಕ್ವಲ್ ಟು 1 ಇಟ್ಕೋರಿ. ರೈಟ್? ಅದಾದ್ಮೇಲೆ y ಈಕ್ವಲ್ ಟು ಏನಾಗತ್ತೆ ಹೇಳ್ರಿ, ಇಲ್ಲೇ ನಾನು ಈಗ 4 ಅಂತ ಇಟ್ಕೋಬಹುದಾ, 4 ಅಂತ ಇಟ್ಕೋತೀನಿ. ಓಕೆ, ಸೊ ಬರೀ 1 2 ಇದೇ ಆಗಿದೆ, 4 ಅಂತ ಇಟ್ಕೊಳ್ಳಿ. ನೋಡೋಣ ಈಗ 0 0 0 1. ಈಗ ಏನಾಗಿದೆ, ಟೋಟಲಿ ನಮಗೆ ಎಷ್ಟು ಬಾಕ್ಸ್ ಇದಾವೆ ಇಲ್ಲೇ, ಅವರು 4 ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡೀರಿ ಅಂತ ಹೇಳಿದ. ಸೊ ನಮಗೇನಾಗಿದೆ, ನಾನೇನ್ ಮಾಡಿದೆ, 4 ಬಾಕ್ಸ್ ಗಳನ್ನ ಹಾಕಿದ್ದೇನೆ. ಹೌದಾ? ಅದ್ರೊಳಗೆ ನಮಗ ಇದೇನಾಗತ್ತೆ ಹೇಳ್ರಿ, 2 ಇರೋದ್ರಿಂದ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಇರೋದ್ರಿಂದ ಅವ್ರ 4 ಸೊಲ್ಯೂಷನ್ ಅಂದ್ರೆ ನಮಗೆ 8 ಬಾಕ್ಸ್ ಬರ್ತಾವ. ಓಕೆ, ಹಾಗಾಗಿ ನಾನೇನ್ ಆಲ್ರೆಡಿ ನಮಗೇನ್ ಇಷ್ಟ ಇದ್ದಾವು ಅಥವಾ ನಮ್ಮ ಚಾಯ್ಸಿಗೆ ತಕ್ಕ ಹಾಗೆ ನಾನು ಏನ್ ಮಾಡಿದೆ, 4 ಬಾಕ್ಸ್ ಗಳನ್ನ ತುಂಬಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 1 2 3 4 ಅಂತ ಇದೆಯಲ್ಲ, ಅವನ್ನ ನಾವೇನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದಿಸ್ ವ್ಯಾಲ್ಯೂ. ಓಕೆ, ಈ ಒಂದು ವ್ಯಾಲ್ಯೂದ ಮುಖಾಂತರ ನಾವು ಕಂಡು ಹಿಡಿದ ಇಲ್ಲಿ ಈ ಬಾಕ್ಸ್ ಗಳನ್ನ ತುಂಬಬೇಕು. ಹೌದಾ? ಹಾಗಾದ್ರೆ 1 by 1 ನೋಡೋಣ. ಈಗ ಫಸ್ಟ್ ಏನಾಗಿದೆ, ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಈ ಬಾಕ್ಸ್ ಅಲ್ಲಿ ಎಷ್ಟು ತುಂಬಬೇಕು ಅನ್ನೋದು ಇದನ್ನ ಅಂದಾಜ್ ಮೇಲೆ ತುಂಬ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಹೌದಾ? ಇದನ್ನ ಏನ್ ಮಾಡ್ಬೇಕು, ಈ ಒಂದು 0 ಅನ್ನ ಇಟ್ಕೊಂಡು ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ ನಾನು ಇಲ್ಲಿ ಏನ್ ಮಾಡ್ಬೇಕು, ವ್ಯಾಲ್ಯೂ ಅನ್ನ ತುಂಬಬೇಕು. ಹಾಗಾದ್ರೆ ಈಗ ನೋಡ್ರಿ 2x ಅಂತ ಇದೆ. ಹೌದಾ? 2 ಇಂಟು ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟಿದೆ, ನನಗೆ 0 ಇದೆ. ಹೌದಾ? ಕಾಣಿಸ್ತಾ ಇದೆ? ನಾನು ಸ್ಲೋಲಿ ಬಿಡಿಸ್ತೇನೆ ನೋಡ್ರಿ. ಪ್ಲಸ್ y ಅಂದ್ರ ವಿ ಡೋಂಟ್ ನೋ, ಯಾಕಂದ್ರೆ ಅದ್ರ ಗೊತ್ತಿಲ್ಲ ನಮ್ಗೆ ಎಷ್ಟಿದೆ ಅಂತ ಹೇಳಿ. ಹೌದಾ? ಅದನ್ನ ಆಸ್ ಇಟ್ ಇಸ್ ಬರೆಯೋ.
ಓಕೆ 7 ಅಂತ ಆಯ್ತು, ರೈಟ್. ಸೊ 2 ಇಂಟು 0 ಏನಾಗುತ್ತೆ? 2 ಇಂಟು 0 ಇಸ್ 0, ರೈಟ್, ಪ್ಲಸ್ y ಇಸ್ ಈಕ್ವಲ್ ಟು 7 ಅಂತ ಇದೆ, ಹೌದಾ? ಅದಾದ್ಮೇಲೆ 0 ಮತ್ತೆ ಯಾವ್ದಕ್ಕಾದ್ರೂ ಆಡ್ ಮಾಡ್ರಿ ನೀವು, 0 ಪ್ಲಸ್ ಅದನ್ನ ಯಾವ್ದಕ್ಕಾದ್ರೂ ಆಡ್ ಮಾಡ್ರಿ, ನಿಮಗದು ಯಾವುದೇ ವ್ಯಾಲ್ಯೂವನ್ನ ಚೇಂಜ್ ಆಗುದಿಲ್ಲ. ಓಕೆ, ಸೊ ಹಾಗಾದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೀಗ? 7 ಅಂತ ಬಂತು. ಇದನ್ನ ಈ ರೀತಿ ನೀವು ಬಾಕ್ಸ್ ಒಳಗ ಹಾಕ್ರಿ. ಯಾವುದೇ ಒಂದು ಸೊಲ್ಯೂಷನ್ ಅನ್ನ ಬಿಡಿಸ್ಬೇಕಾದ್ರೆ ನೀವ್ ಏನಾಯ್ತು, y ಈಕ್ವಲ್ ಟು 7 ಅಂತ ಹೇಳಿ ಏನ್ ಮಾಡ್ಬೇಕು, ಇದನ್ನ ಇದನ್ನ ಬಾಕ್ಸ್ ಅನ್ನ ಹಾಕ್ರಿ, ಅಂದ್ರೆ ನೋಡ್ಲಿಕ್ಕೂ ಈಸಿ ಆಗ್ತೈತಿ, ನೀಟಾಗಿ ಬಿಡಿಸ್ತೀರಿ. ಓಕೆ, ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 0 ಅನ್ನ ಹಾಕಿದಾಗ ನನಗೆ ಆನ್ಸರ್ ಎಷ್ಟು ಬಂತಿಲ್ಲ ಹೇಳ್ರಿ ನೋಡೋಣ? 7 ಬಂತಾ? ಆ 7 ಅನ್ನ ನಾನು ಇಲ್ಲಿ ಬರೀತೇನೆ, ಕರೆಕ್ಟಾ? 1 by 1 ಇದೇ ರೀತಿ ನಾವು ಆ 4 ಬಾಕ್ಸ್ ಗಳನ್ನ ಫಿಲ್ ಮಾಡ್ಬೇಕು. ಅದೇ ರೀತಿ ಆಲ್ರೆಡಿ 1 ಬಾಕ್ಸ್ ಅನ್ನ ಫಿಲ್ ಆಯ್ತು, ಇನ್ನ 1 2 3 ಈ 3 ಬಾಕ್ಸ್ ಗಳನ್ನ ನಾನು ಮತ್ತೆ ಫಿಲ್ ಮಾಡ್ಬೇಕು. ಓಕೆ, ಸೊ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ನಾನು ರಬ್ ಮಾಡಬಹುದಾ ವಿತ್ ಯೋರ್ ಪರ್ಮಿಷನ್? ಓಕೆ, ಸೊ ಏನಾಗತ್ತ, ಎಕ್ಸ್ ಈಕ್ವಲ್ ಟು 0 ಅಂತ ಇತ್ತಲ್ಲ, ಎಲ್ಲಿ ಎಕ್ಸ್ ಇದೆ ಅಲ್ಲಿ 0 ಅನ್ನ ನಾನು ಹಾಕ್ತೀನಿ. ಓಕೆ, ಹಾಗಾದ್ರೆ ಇಲ್ಲಿ 2x ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಆಯ್ತು, ಪ್ಲಸ್ y ಆಯ್ತು ಇಸ್ ಈಕ್ವಲ್ ಟು 7 ಆಯ್ತು. 2 ಇಂಟು 0 ಇಸ್ 0 ಪ್ಲಸ್ y ಇಸ್ ಈಕ್ವಲ್ ಟು 7 ಅಂತ ಆಯ್ತು. 0 ಪ್ಲಸ್ y ಇಸ್ y ಈಕ್ವಲ್ ಟು 7 ಅಂತ ಆಯ್ತು. ಓಕೆ, ಹಾಗಾದ್ರೆ ನಾನು y ಅನ್ನ 7 ಅಂತ ಕಂಡು ಹಿಡಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರ, ಸೇಮ್ ಇದೇ ಇಕ್ವೇಶನ್, ಇದನ್ನ ಏನು ಚೇಂಜ್ ಮಾಡ್ಬೇಡ್ರಿ, ಆಸ್ ಇಟ್ ಈಸ್ ಮತ್ತೆ ಬರ್ಕೋಬೇಕು. ನಾನು ಬೋರ್ಡ್ ಇರುವ ಕಾರಣಕ್ಕೆ ಇದನ್ನ ರಬ್ ಮಾಡಿದ್ದೀನಿ, ನೀವು ಮತ್ತೊಂದ್ಸಲ ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಮತ್ತೊಂದ್ಸಲ ಬರ್ಕೋಬೇಕು. ಓಕೆ, ಸೊ ಈಗ ಏನಾಯ್ತು, 2x ಪ್ಲಸ್ y ಇಸ್ ಈಕ್ವಲ್ ಟು 7 ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗತ್ತ, ಇವಾಗ ಏನಾಯ್ತು, ಇಲ್ಲಿ ನೋಡ್ರಿ, ಈಗ ಈ ಬಾಕ್ಸ್ ಅಂತೂ ಪೂರ್ತಿ ಆಯ್ತು. ಈಗ ಇಲ್ಲಿ 0 ಅನ್ನ ಹಾಕ್ತೀನಿ. ಎಲ್ಲಿ ಹಾಕ್ಬೇಕು ಹೇಳ್ರಿ? y ಎಲ್ಲಿದೆ ಅಲ್ಲಿ 0 ಅನ್ನ ನಾನು ಹಾಕ್ಬೇಕು. ಓಕೆ, ಸೊ ಈಗ ಏನಾಯ್ತು, ನನಗೆ x ಅನ್ನ ನಾನು ಯಾವುದೇ ಚೇಂಜಸ್ ಅನ್ನ ಮಾಡೋದಿಲ್ಲ, ಹಾಗಾಗಿ 2x ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಕರೆಕ್ಟ್, ಪ್ಲಸ್ 2x ಪ್ಲಸ್ ಆಸ್ ಇಟ್ ಈಸ್ ಇಟ್ಟೆ. ಇಲ್ಲಿ ಏನಾಯ್ತು, y ಅನ್ನ 0 ಅಂತ ಹಾಕಿದೆ. ಓಕೆ, ಇಸ್ ಈಕ್ವಲ್ ಟು 7 ಅನ್ನ ಆಸ್ ಇಟ್ ಈಸ್ ಇಟ್ಟೆ, ರೈಟ್. ಸೊ 2x ಪ್ಲಸ್ 0 ಮಾಡ್ರಿ ಎಷ್ಟಾಗತ್ತ? 2x ಪ್ಲಸ್ 0 ಇಸ್ 2x ಅನ್ನ ಆಗತ್ತ. ಅಂದ್ರೆ ನೀವು 0 ದಿಂದ ಯಾವುದಕ್ಕಾದ್ರೂ ಆಡ್ ಮಾಡ್ರಿ, ನಿಮಗದು ಯಾವುದೇ ವ್ಯಾಲ್ಯೂ ಚೇಂಜಸ್ ಆಗೋದಿಲ್ಲ, ರೈಟ್. 2x ಇಸ್ ಈಕ್ವಲ್ ಟು 7 ಅಂತ ಆಯ್ತು, ಹೌದಾ? ಸೊ ಈಗ ಏನಾಗತ್ತ, ನೆಕ್ಸ್ಟ್ ಸ್ಟೆಪ್ x ಈಕ್ವಲ್ ಟು 7 ಡಿವೈಡೆಡ್ ಬೈ 2 ಆಗತ್ತ. ಇದೇನಾಗತ್ತ, ಈ 2 ಏನಾಗತ್ತ ನಮ್ಗ ಇಲ್ಲಿ ಕೆಳಗ್ ಬರ್ತೈತಿ, ಕರೆಕ್ಟ್. ಸೊ ಈಗ ಏನಾಯ್ತು, x ಈಕ್ವಲ್ ಟು 7 by 2 ಅನ್ನ ಕ್ಯಾನ್ಸಲ್ ಮಾಡ್ರಿ, ಎಷ್ಟಾಯ್ತು? 2 1 ಜಾ 2 3 ಜಾ 6. ಓಕೆ, 2 3 ಜಾ 6, ಅಲ್ಲಿ ಪಾಯಿಂಟ್ ಕೊಡ್ರಿ, ಏನಾಯ್ತು? 10 ಆಯ್ತು. ಅದೆಷ್ಟಾಯ್ತು? 2 5 ಜಾ 10 ಆಯ್ತು, ಹೌದಾ? ಇದೇನಾಯ್ತು? 3.5 ಅಂತ ಆಯ್ತು. ಇದೆಷ್ಟಾಯ್ತು ಅಂದ್ರ y ಈಕ್ವಲ್ ಟು 0 ಅನ್ನ ಇಟ್ಟಾಗ, y ಅನ್ನ ನಾನು 0 ದಿಂದ ರೀಪ್ಲೇಸ್ ಮಾಡಿ ನಾನು ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬಂತ ಆನ್ಸರ್? ಇಲ್ಲೇ x ಈಕ್ವಲ್ ಟು 3.5 ಅಂತ ಬಂತು. ಸ್ವಲ್ಪ ಬಾಕ್ಸ್ ಸಣ್ಣದಾಗಿದೆ, ನಾನು ಅಲ್ಲೇ ಅಷ್ಟೇ ಫಿಲ್ ಮಾಡಿದೆ. 3.5 ಅಂತ ಆಯ್ತು. ಸ್ವಲ್ಪ ನಿಮಗೆ ಇಲ್ಲಿ ಏನೋ ಕನ್ಫ್ಯೂಸ್ ಆಯ್ತು ಅನ್ಕೋತೇನೆ ನಾನು. ಓಕೆ, ಯಾಕೆ ಕನ್ಫ್ಯೂಸ್ ಆಯ್ತು? ಮೇಡಮ್ ಏನ್ ಮಾಡ್ಬಿಟ್ರು, ಡೈರೆಕ್ಟ್ ಇಲ್ಲಿ ಏನ್ ಮಾಡಿದ್ರು, ಡಿವೈಡ್ ಮಾಡಿದ್ರು. ನಮಗ ಒಂದಷ್ಟು ಮಂದಿಗೆ ಎಲ್ಲರಿಗೂ ಅರ್ಥ ಆಗಿಲ್ಲ ಅಂತಲ್ಲ, ಒಂದಷ್ಟು ಮಂದಿ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ನಾನು ಇದನ್ನ ಮತ್ತೆ ರಿಪೀಟ್ ಮಾಡ್ತೇನೆ. ಯಾವ ರೀತಿ ಅಂದ್ರ 2 7, ಹೌದಾ? ಈ 7 ಅನ್ನ ನಾನು 2 ರಿಂದ ಭಾಗಿಸ್ಬೇಕು. ಹಾಗಾದ್ರೆ 2 ಹೌ ಮಚ್ 7 ಇದೇನು 2 ಮಗ್ಗಿ ಟೇಬಲ್ ಒಳಗ ಇಲ್ಲ. ಹಾಗಾಗಿ ಏನ್ ಮಾಡ್ತೇನೆ ನಾನು, 2 3 ಜಾ 6 ಅಂತ ತಗೋತೇನೆ. ಓಕೆ, ಸೊ ಅದೇ 3 ಅನ್ನ ನಾನು ಇಲ್ಲಿ ಬರ್ದಿತ್ತು. ಓಕೆ, ಈಗ ಏನಾಯ್ತು, 7 ಮೈನಸ್ 6 ಮಾಡ್ರಿ, ಎಷ್ಟಾಯ್ತು ನಮಗ? 1 ಆಯ್ತು, ಹೌದಾ? ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಕೊಡ್ತೀನಿ. ಅದು ಪಾಯಿಂಟ್ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಿಮ್ಗ. ಸೊ ಇಲ್ಲಿ ಬರೀತೇನೆ ನೋಡ್ರಿ, ಸ್ವಲ್ಪ ಇಲ್ಲಿ 7 ಇದೆ, ಇಲ್ಲಿ 3, ಹೌದಾ? ಇಲ್ಲೇ ಪಾಯಿಂಟ್ ಇದೆ, ಕರೆಕ್ಟ್. ಈ ಪಾಯಿಂಟ್ ಕೊಟ್ಟ ಮೇಲೆ ಇದನ್ನ ಏನ್ ಮಾಡ್ತೀನಿ, 0 ಮಾಡ್ತೀನಿ. ಓಕೆ, ಇಲ್ಲಿ ಏನಾಗತ್ತ, 2 5 10 ಅಂತ ಆಗತ್ತ. ಇದೇನಾಗತ್ತ, 0 0 ಅಂತ,
ಕರೆಕ್ಟಾ? ಹಾಗಾಗಿ ಏನಾಗುತ್ತೆ ಇಲ್ಲಿ ನಮಗೆ ಮತ್ತ ಆನ್ಸರ್ ಇಲ್ಲಿ ಏನ್ ಬಂತು 3.5 ಅಂತ ಬಂತು. ಕರೆಕ್ಟಾ? 3.5 ಅಂತ ಬಂತು. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು ನಾನು? ಅಗೇನ್ ಈಗ ಎಕ್ಸ್ ಇಕ್ವಲ್ ಟು 1 ಅನ್ನ ತಗೋಬೇಕು. ಎಲ್ಲಿ ಎಕ್ಸ್ ಇದೆ ಅಲ್ಲಿ ನಾನು 1 ಅನ್ನ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಸೊ ಇಲ್ಲಿ 2 ಇದೆ, ಹೌದಾ? ಎಕ್ಸ್ ಅಂದ್ರೆ ಎಷ್ಟಿದೆ ನಮ್ಗಿಲ್ಲೇ 1 ಅಂತ ನಾನು ತಗೊಂಡೇನೆ, ಕನ್ಸಿಡರ್ ಮಾಡಿದ್ದೇನೆ. 2 ಇಂಟು 1 ಅಂತ ಆಯ್ತು, ಪ್ಲಸ್ y ಅನ್ನ ನಾನು ಯಾವುದೇ ಚೇಂಜಸ್ ಮಾಡೋದಿಲ್ಲ, ಯಾಕಂದ್ರೆ y ಅನ್ನ ನಾವು ಕಂಡು ಹಿಡಿತಾ ಇದ್ದೀವಿ. ಓಕೆ, y is equal to 7 ಅಂತ ಇದೆ. ಓಕೆ, 2 into 1 is 2 plus y is equal to 7 ಅಂತ ಇದೆ, ಹೌದಾ? y is equal to 7, ಹೌದಾ? ಈಗ ಏನ್ ಮಾಡ್ಬೇಕು? ಈಗ ನಮ್ಗೆ ಏನ್ ಮಾಡ್ಬೇಕು? ನಾನು ಈ y ಅನ್ನ ಅಷ್ಟೇ ಸಪರೇಟ್, ಯಾಕಂದ್ರೆ ಇದು ಚರಾಕ್ಷರ ಅಥವಾ ವೇರಿಯಬಲ್ ಆಗಿರೋದ್ರಿಂದ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಸಪರೇಟ್ ಮಾಡ್ಬೇಕು, ಹೌದಾ? ಹಾಗಾದ್ರೆ y ಅನ್ನ ಆಸ್ ಇಟ್ ಇಸ್ ಇಟ್ಟೆ, ಕಾನ್ಸ್ಟೆಂಟ್ ವ್ಯಾಲ್ಯೂ 7 ಇಟ್ಟೆ, ಬಟ್ ಇದು 2 ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಈ ಕಡೆ ಇದೆ, ಅದನ್ನ ಈ ಕಡೆ ತಗೊಂಡ್ಬರೋಣ, ಹೌದಾ? ಇದನ್ನ ಮೂವ್ ಮಾಡಿದ್ವಿ ಅಂದ್ರೆ ಏನಾಗತ್ ನಮ್ಗ? ದೇರ್ ಸೈನ್ ವಿಲ್ ಬಿ ಚೇಂಜ್ಡ್. ಓಕೆ, ಸೊ ಇಲ್ಲೇನಾಯ್ತು? +2 ಇದೆ. ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ? ಪ್ಲಸ್ ಇದೆ ಅಂತ ಇದೆ. ಸೊ +2 ಅನ್ನ ಈ ಕಡೆ ತಗೊಂಡ್ ಬರ್ರಿ, ಏನಾಯ್ತು? ಆಟೋಮೆಟಿಕ್ಲಿ -2 ಅಂತ ಆಯ್ತು. ಕರೆಕ್ಟಾ? -2 ಅಂತ ಆಯ್ತು. ಹಾಗಾಗಿ y is equal to ಎಷ್ಟಾಯ್ತು? 7 - 2 is 5. 7 - 2 is 5. ಓಕೆ, ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಅನ್ನ 1 ಅಂತ ಕನ್ಸಿಡರ್ ಮಾಡಿದ್ರೆ ನನಗೆ y ವ್ಯಾಲ್ಯೂ ಎಷ್ಟು ಬಂತಲ್ಲಿ? 5 ಅಂತ ಬಂತು. ಕರೆಕ್ಟಾ? ಅರ್ಥ ಆಯ್ತಾ? ಸೊ ಈಗ ಏನಾಯ್ತು? ನಾನು ಏನ್ ಮಾಡಿದೆ, ಇನ್ನೊಂದ್ಸಲ ರಿಪೀಟ್ ಮಾಡಿದ್ದೀನಿ, ರಬ್ ಮಾಡ್ತೇನೆ ನೋಡ್ರಿ. 2 ಇಂಟು ಇಲ್ಲಿ ಎಕ್ಸ್ ಬದ್ಲಿ ನಾನು ಏನ್ ಹಾಕ್ತಾ ಇದ್ದೀನಿ? 1 ಅನ್ನ ಹಾಕ್ತಾ ಇದ್ದೀನಿ. y ಆಯ್ತು, 7 ಆಸ್ ಇಟ್ ಈಸ್ ಆಯ್ತು. ಓಕೆ, ಸೊ 2 ಇಂಟು 1 is 2, y ಆಸ್ ಇಟ್ ಈಸ್, 7 ಆಸ್ ಇಟ್ ಈಸ್. ಓಕೆ, ಸೊ y ಅನ್ನ ಈ ಕಡೆ ಇಟ್ವಿ, ಯಾಕಂದ್ರೆ ವಿ ಹ್ಯಾವ್ ಟು ಸಪರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂಡ್ ವೇರಿಯಬಲ್ ವ್ಯಾಲ್ಯೂ. ಓಕೆ, ಸೊ ವೇರಿಯಬಲ್ ಅನ್ನ ಈ ಸೈಡ್ ಇಟ್ಟೆ, ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಸ್ ಇಟ್ ಈಸ್. ಇಲ್ಲಿ +2 ಅನ್ನ ಈ ಕಡೆ ಮೂವ್ ಮಾಡಿದ್ವಿ, ಅದು -2 ಅಂತ ಚೇಂಜ್ ಆಯ್ತು. ಓಕೆ, ಸೊ ಸಿಂಪಲ್ ಮೈನಸ್ ಮಾಡೋದೀಗ. y equal to 7 - 2 is 5. ಸೊ ನಮ್ಮ ಫೈನಲ್ ಆನ್ಸರ್ ಏನಾಯ್ತು? 5 ಅಂತ ಆಯ್ತು. ಓಕೆ, ಸೊ ಅಗೇನ್ ಈಗ ಲಾಸ್ಟ್ ಬಾಕ್ಸ್ ಒಂದು ಫಿಲ್ ಮಾಡೋದೈತಿ, ಹೌದಾ? ಲಾಸ್ಟ್ ಬಾಕ್ಸ್ ಒಂದೇ ಇದೆ ನಮ್ಗೆ. ಓಕೆ, ಸೊ ಈಗ ಏನಾಯ್ತು? ಅಗೇನ್ ನಾನೀಗ y equal to 4 ಅಂತ ಇದೆ, ಹೌದಾ? ಸೊ ಇದನ್ನ ನಾನು ಏನ್ ಮಾಡ್ತೀನಿ? 2x ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಹೌದಾ? ಪ್ಲಸ್ y ಅಂದ್ರೆ ಎಷ್ಟಿದೆ ನಮ್ಗಿಲ್ಲೇ? 4 ಇದೆ, ಹೌದಾ? ಅದನ್ನ ಏನ್ ಮಾಡ್ತೇನೆ? y ದ ಬದ್ಲಿ ನಾನು 4 ಅನ್ನ ರೀಪ್ಲೇಸ್ ಮಾಡ್ತೀನಿ. ಓಕೆ, ಸೊ 7 ಆಸ್ ಇಟ್ ಈಸ್ ಆಯ್ತು. ಓಕೆ, ಸೊ 2x is equal to 7 ಅನ್ನ ಆಸ್ ಇಟ್ ಈಸ್ ಇಡ್ರಿ, ಈ +4 ಅನ್ನ ಈ ಕಡೆ ಮೂವ್ ಮಾಡ್ರಿ, ಏನಾಗತ್ತ? +4 ಏನ್ ಚೇಂಜ್ ಏನಾಗತ್ತದು? +4 ಹೋಗಿ -4 ಆಗತ್ತ, ಹೌದಾ? -4 ಆಗತ್ತ. ಇವೆಲ್ಲ ಏನಾಗತ್ತ ಅಂದ್ರೆ ನಿಮಗ ಸೈನ್ ರೂಲ್ಗಳು ನಮಗ ಫಸ್ಟ್ ಗೊತ್ತಿರ್ಬೇಕು. ಅವು ಗೊತ್ತಿದ್ವು ಅಂದ್ರೆ ನಾವು ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಮಾಡಬಹುದು. ಆಮೇಲೆ ಮ್ಯಾಥ್ಸ್ ಒಳಗ ಬಹಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗುದು ಅಂದ್ರೆ ಸೈನ್ ಅನ್ನ, ಅಂದ್ರೆ ಚಿಹ್ನೆಗಳನ್ನ ಯಾವ ರೀತಿ ಇಡಬೇಕು ಅನ್ನೋದು ಗೊತ್ತಾಗುದಿಲ್ಲ. ಹಾಗಾಗಿ ಎಲ್ಲಾ ಪ್ರಾಬ್ಲಮ್ಸ್ ಗಳು ತಪ್ಪಾಗ್ತಾವು. ಹಾಗಾಗಿ ಮ್ಯಾಥ್ಸ್ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನೋದು ಒಂದು ತಲೆ ಒಳಗೆ ಕೂತ್ಬಿಟ್ಟಿರ್ತೈತಿ, ಹೌದಾ? ನೀವು ಫಸ್ಟ್ ಏನ್ ಮಾಡ್ಬೇಕು? ಚಿಹ್ನೆಗಳ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಮ್ಯಾಥ್ಸ್ ಒಳಗೆ, ಹೌದಾ? ಸೊ ಹಾಗಾದ್ರೆ ಈಗ ಏನಾಯ್ತು? 1 ಸೆಕೆಂಡ್. 2x is equal to 7 - 4 ಮಾಡಿದ್ರೆ ಎಷ್ಟಾಯ್ತು? 7 - 4 is 3 ಆಯ್ತು. ಓಕೆ, ನೆಕ್ಸ್ಟ್ 2x is equal to, ಸಾರಿ 2x ಅಲ್ಲ, ಬರೀ x ಅನ್ನ ಕನ್ಸಿಡರ್ ಮಾಡ್ತೇನೆ. x is equal to 3 ಇದೆ. ಇವಾಗ ಏನಾಯ್ತು? ಈ 2 ಬೇಡ ನನ್ಗೆ, ಮತ್ತೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಈ ಕಡೆ ಹಾಕೋಣ. ಈಗ 2 ಏನಾಯ್ತು ಹೇಳ್ರಿ? ಇದೊಂದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದೆ. ಇದನ್ನ ಈ ಕಡೆ ಮೂವ್ ಮಾಡಿದ್ವಂದ್ರೆ ಏನಾಯ್ತು? ಆಟೋಮೆಟಿಕ್ಲಿ ಡಿವಿಷನ್ ಪ್ಲೇಸ್ ಒಳಗೆ ಬರ್ತೈತಿ. 3/2 ಅಂತ ಆಯ್ತು. ಓಕೆ, ಹಾಗಾದ್ರೆ x equal to ಏನಾಯ್ತು? 3 ಅನ್ನ ಅರ್ಧ ಮಾಡ್ರಿ, ಎಷ್ಟಾಯ್ತು? ಅಂದ್ರೆ ಇದ್ರ ಅರ್ಧ ಅಂದ್ರೆ ಇದು. ಇಲ್ಲ ನಿಮಗ ಕಟ್ತಾ ಹೊಡಿಬೇಕಂದ್ರೆ ಆ ರೀತಿನೂ ನೀವು ಅದನ್ನ ಡಿವೈಡ್ ಮಾಡ್ಬೇಕು. ಏನಾಯ್ತು? 2 1 2, ಹೌದಾ? ಪಾಯಿಂಟ್ ಕೊಡ್ರಿ, 10 ಆಯ್ತು. 2 ಪಾಯಿಂಟ್ ಅಂದ್ರ
2 5 10 2 5 10 ಅಂತ ಆಯ್ತು. ದಟ್ ಈಸ್ 1.5 ಅಂತ ನಮ್ಮ ಆನ್ಸರ್ ಬಂತು. ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಓಕೆ, ಹೌದಾ? ಈ ರೀತಿ ನಾವು ಈಗ ನೋಡಿದ್ರಲ್ಲ, ಒಂದೇ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸ್ಲಿಕ್ಕೆ ನಮಗೆ ಇಷ್ಟು ಟೈಮ್ ಹೋಯ್ತು. ಓಕೆ, ಸೊ ನಾನು ಆಲ್ಮೋಸ್ಟ್ ಒಂದು 5-6 ನಿಮಿಷದಿಂದ ಬಿಡಿಸ್ತಾ ಇದ್ದೀನಿ ಇದನ್ನ. ಅಂದ್ರ ಅವ್ರು ಏನ್ ಮಾಡ್ತಾ ಇದಾರೆ ಹೇಳ್ರಿ, ನಮ್ಗ ಒಂದೊಂದು ಇಕ್ವೇಶನ್ಗೆ, ಹೌದಾ, ಒಂದೊಂದು ಇಕ್ವೇಶನ್ಗೆ ವಿ ಹ್ಯಾವ್ ಟು ಫೈಂಡ್ 4 ಸೊಲ್ಯೂಷನ್. 4 ಅಂದ್ರ 4 ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬೇಕು. ಹಾಗಾಗಿ ನೀವು ಈ ರೀತಿ ಬಾಕ್ಸ್ ಒಳಗಾದ್ರೂ ಹಾಕೋಬಹುದು ಅಥವಾ ನೀವು ಹಂಗೆ ಆದ್ರೂ ಬರಿಬಹುದು. ಓಕೆ, ಸೊ ಇದನ್ನ ಯಾವ ರೀತಿ, ಇನ್ನೂ ಒಂದ್ ರೀತಿ ಬರಿಬೇಕಂದ್ರ, ಹೌದಾ, ಇದನ್ನ ಸ್ವಲ್ಪ ರಬ್ ಮಾಡಬಹುದು. ಈ ಬಾಕ್ಸ್ ಅನ್ನ ಬಿಟ್ಟರು ನಾವು ಯಾವ ರೀತಿ ಬರಿಬಹುದಂದ್ರ, ಈ ಒಂದು ಸೊಲ್ಯೂಷನ್ ಅದು 2x + y = 7 ಅದ ಸೊಲ್ಯೂಷನ್ಸ್ ಗಳು ಅಂದ್ರ 0 7, ಹೌದಾ, 3.50 ಈ ರೀತಿ ಸೊಲ್ಯೂಷನ್ಸ್ ಗಳನ್ನ ಬರಿಬೇಕು. 1 5, ಹೌದಾ, ಅದಾದ್ಮೇಲೆ 1.54 ಅಂತ ಬರಿಬೇಕು. ಹೌದಾ, ನೀವು ಈ ರೀತಿ ಆದ್ರೂ ಬರೀರಿ, ಅಥವಾ ಈ ರೀತಿ ನಿಮ್ಗ ಬಾಕ್ಸ್ ಒಳಗೆ ಹಾಕಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗತ್ತ, ಈಸಿ ಆಗತ್ತ ಅನ್ನೋದಕ್ಕೆ ನಾನು ಇದನ್ನ ಹೇಳಿದೆ. ಓಕೆ, ಸೊ ಇದೇನಾಗತ್ತ, ಈ ರೀತಿ ನಾವು ಒಂದೊಂದು ಸಮೀಕರಣಕ್ಕ 4 ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬೇಕು. ಓಕೆ, ಹಾಗಾಗಿ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇನ್ನು 2 ಪ್ರಾಬ್ಲಮ್ಸ್ ಗಳದಾವು, ಅವ್ನ್ ನೀವೇ ಸಾಲ್ವ್ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಓಕೆ, ಸೊ ಇವೇನಾಯ್ತು, ನಮ್ದು ಸೊಲ್ಯೂಷನ್ಸ್ ಗಳದು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ಚೆಕ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ x - 2y = 4 ಅಂತ ಇದೆ. ಹೌದಾ, ಅಲ್ಲಿ ಏನಾಗಿದೆ, ಅದನ್ನ ನಿಮ್ಗೆ ಬಿಟ್ಬಿಡ್ತೀನಿ ನಾನು. ಒಂದು ಸಮೀಕರಣವನ್ನ ಕೊಟ್ಟಿದಾರ ಅವರು, ಆ ಸಮೀಕರಣವನ್ನ ಏನ್ ಮಾಡ್ಬೇಕು ನಾವು, ಆ ಸಮೀಕರಣವನ್ನ ಅದನ್ನ ಅಲ್ಲೇ ಆ ಕೊಟ್ಟಿರುವ ವ್ಯಾಲ್ಯೂಗಳನ್ನ ಅದ್ರೊಳಗೆ ಫಿಲ್ ಮಾಡಿ ಅದ್ರ ಸೊಲ್ಯೂಷನ್ ಇದೆ ಇಲ್ಲೋ ಅಂತ ಹೇಳಿ ನಾವು ಕಂಡು ಹಿಡಿಬೇಕು. ಓಕೆ, ಅದನ್ನ ಯಾವ ರೀತಿ ಕಂಡು ಹಿಡಿಯೋದು ಅನ್ನೋದನ್ನ ನೋಡೋಣ ಅಂತ. ಓಕೆ, ಆಮೇಲೆ ನಾನು ಇವತ್ತು ಏನ್ ಮಾಡ್ತಾ ಇದ್ದೆ, ಇದು ಒಂದು ನಮ್ಗ ಈ ಚಾಪ್ಟರ್ ನಮ್ದು ಇವತ್ತ ಮುಗಿತೈತಿ. ಹೌದಾ, ನಾವು ಇದನ್ನ ಏನ್ ಮಾಡ್ತೀವಿ, ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡ್ತೇನೆ ನಾನು. ಯಾವ್ದಂದ್ರ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್. ಹಾರ್ಡ್ಲಿ ಇನ್ 2 ಕ್ವಶನ್ ಮುಗಿಸಿದ್ರೆ ನನಗೆ ಈ ಟಾಪಿಕ್ ಮುಗೀತು. ನಾನೇನ್ ಅನ್ಕೊಂಡಿದ್ದೆ, ಇವತ್ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ಬಟ್ ಸ್ಟೂಡೆಂಟ್ಸ್ ಗಳ ಅಟೆಂಡೆನ್ಸ್ ಬಹಳ ಕಡಿಮೆ ಇದೆ. ಮೇ ಬಿ ನಿನ್ನೆ ಗಣೇಶ್ ಚತುರ್ಥಿ ಮಾಡಿ ಇನ್ನು ಹಾಸ್ಟೆಲ್ಗೆ ಮರಳಿ ಬಂದಿಲ್ಲ ಅನ್ಕೋತೀನಿ. ಹಾಗಾಗಿ ಸ್ಟೂಡೆಂಟ್ಸ್ ಗಳ ಇಲ್ದಾಗ ಅದನ್ನೊಂದು ಮಲ್ಟಿಪಲ್ ಚಾಯ್ಸ್ 2-3 ಜನಕ್ಕೆ ತಗೊಂಡ್ರ ದೇರ್ ಇಸ್ ನೋ ಯೂಸ್. ಹಾಗಾಗಿ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಏನ್ ಮಾಡ್ತೀನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಳ್ತಿದ್ದೀನಿ. ಓಕೆ, ನಾನು ಇವತ್ತ ತಗೋಬೇಕಂತೆಲ್ಲ ಪ್ಲಾನ್ ಇತ್ತು, ಬಟ್ ಅಲ್ಲಿ ಅಟೆಂಡೆನ್ಸ್ ಬಹಳ ಕಡಿಮೆ ಇರೋದ್ರಿಂದ ಬೇಡ ಅನಿಸ್ತಾ ಇದೆ. ಹಾಗಾಗಿ ನಾನು ಇದೇ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟ್ ಅದರ ಮೇಲೆ ನಾವು ಇದನ್ನ ಮಾಡೋಣಂತ. ಹಾಗಾಗಿ ಈಗ ಥರ್ಡ್ ಮೇನ್ ಕ್ವಶನ್ ಏನಿದೆ ನೋಡೋಣಂತ. ಥರ್ಡ್ ಮೇನ್ ಕ್ವಶನ್ ಏನಿದೆ, ಚೆಕ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ x - 2y = 4 ವಿಚ್ ಆರ್ ನಾಟ್. ಹೌದಾ, ಅಲ್ಲಿ ಏನಾಗಿದೆ, ಫಸ್ಟ್ ಕ್ವಶನ್ ಅನ್ನ ಬರೀತೀನಿ ನಾನು. x - 2y = 4 ಅಂತ ಇದೆ. ಹೌದಾ, x - 2y = 4 ಅಂತ ಇದೆ. ಓಕೆ, ಸೊ ಹಾಗಾಗಿ x - 2y ಅನ್ನೋದೊಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದು 4 ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿದ್ದಾರೆ. 0 2, ಹೌದಾ, ಆಮೇಲೆ 2 0 ಅಂತ ಕೊಟ್ಟಿದ್ದಾರೆ. ಹೌದಾ, ಆಮೇಲೆ 4 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ √2 4 √2 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಏನಾಯ್ತು, ನಾವು ಈ ಒಂದು ನಮ್ಮ ಒಂದು ಇದ್ರ ಹಿಂದಿನ ಸೆಕೆಂಡ್ ಮೇನ್ ಕ್ವಶನ್ ಒಳಗೆ ಏನಾಗಿತ್ತು, ನಾವೇ ಈ ರೀತಿ ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿದಿದ್ವಿ. ಬಟ್ ಇಲ್ಲಿ ಏನಾಗಿದೆ, ಈ 5 ಸೊಲ್ಯೂಷನ್ ಒಳಗ ಇದಕ್ಕೆ ಕರೆಕ್ಟ್ ಹೊಂದುವಂತ ಸೊಲ್ಯೂಷನ್ ಯಾವುದು ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಅದು ಯಾವ ರೀತಿ ಕಂಡು ಹಿಡಿಬೇಕಂದ್ರ, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ x = 0 ಅನ್ನ ಹಾಕಿದೆ, ಅವಾಗ ನನಗೆ y ಆನ್ಸರ್ 2 ಬರ್ಲೇಬೇಕು. ಬಂದ್ರಷ್ಟೇ ಇದು ಇದ್ರ ಸೊಲ್ಯೂಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಅದ್ ಬರ್ಲಿಲ್ಲ ಅಂದ್ರೆ ಅದರದ್ದು ಸೊಲ್ಯೂಷನ್ ಅಲ್ಲ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಓಕೆ, ಹಾಗಾಗಿ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಏನ್ ಮಾಡ್ತೇನೆ, x = ಇಲ್ಲಿ 0 2 ಅಂದ್ರೆ 0 ಹಾಕಿದಾಗ ನಂಗೆ 2 ಬರ್ಬೇಕಿದು. ಓಕೆ, ನೋಡೋಣ ಬರ್ತೈತೆ ಇಲ್ಲ ಚೆಕ್ ಮಾಡೋಣ.
ಈಗ ಎಕ್ಸ್ ಈಕ್ವಲ್ ಟು 0 ಅನ್ನ ಹಾಕಿದೆ, ಮೈನಸ್ 2y ಇಸ್ ಈಕ್ವಲ್ ಟು 4 ಅಂತ ಹಾಕಿದೆ. ಓಕೆ, ಸೊ 0 ಮೈನಸ್ 2y ಇಸ್ ಮೈನಸ್ 2y ಅಂತ ಆಯ್ತು, ಇಸ್ ಈಕ್ವಲ್ ಟು 4 ಅಂತ ಆಯ್ತು. ಓಕೆ, ಸೊ y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಮೈನಸ್ 2 ಅನ್ನ ಇಲ್ಲಿ ಕೆಳಗೆ ಬರ್ತೈತಿ. 2 1 2 2 ಆಯ್ತು. ಆನ್ಸರ್ ನಮಗ ಮೈನಸ್ 2 ಬಂತು. ಓಕೆ, ಸೊ ಹಾಗಾದ್ರೆ ಆನ್ಸರ್ ಹೌದೇನು? ಬಾಳ ಸ್ಟೂಡೆಂಟ್ ಕನ್ಫ್ಯೂಸ್ ಆಗೋದು ಎಲ್ಲಿ ಹೇಳ್ರಿ, ಈ ಮೈನಸ್ ನೋಡೋಂಗೆ ಇಲ್ಲ. ಇಲ್ಲಿ 0 2 ಬಂದಿದೆ ಅಂತ ಹೇಳಿ ಅದು ಸೊಲ್ಯೂಷನ್ ಹೌದು ಅಂತೇಳಿ. ಬಟ್ ಇಲ್ಲಿ ನಾವು ಚಿಹ್ನೆಯನ್ನ ವಿ ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ಕನ್ಸಿಡರ್ ಸೈನ್ ಆಲ್ಸೋ. ಓಕೆ, ಸೊ ಇಲ್ಲಿ ಏನಾಗತ್ತ, ಮೈನಸ್ ಇರೋದ್ರಿಂದ ಈ ಒಂದು ಸೊಲ್ಯೂಷನ್ ನಮ್ದು ಅಲ್ಲ ಅದ್ರದ್ದು. ಓಕೆ, ಕರೆಕ್ಟಾ? ಹಾಗಾದ್ರೆ ಇದನ್ನ ಚೆಕ್ ಮಾಡೋಣ, ಇದನ್ನ ಒಂದ್ಸಲ ಚೆಕ್ ಮಾಡೋಣ, ನೋಡೋಣ ಏನಾಗತ್ತ ಅಂತ ಹೇಳಿ. ಸೊ ಎಕ್ಸ್ ಈಕ್ವಲ್ ಟು 2 ಅಂತ ಹಾಕಿದೆ, ಕರೆಕ್ಟ್. ಆಮೇಲೆ ಮೈನಸ್ ಏನಾಯ್ತು, ಎಕ್ಸ್ ಈಕ್ವಲ್ ಟು 2 ಅಂತ ಹಾಕಿದೆ, ಇದು 2y ಅಂತ ಆಯ್ತು, ಇಸ್ ಈಕ್ವಲ್ ಟು 4 ಅಂತ ಆಯ್ತು, ಕರೆಕ್ಟ್. ಮೈನಸ್ 2y ಇಸ್ ಈಕ್ವಲ್ ಟು 4, ಇಲ್ಲೇ ಪ್ಲಸ್ 2 ಇದ್ದಿದ್ದನ್ನ ಈ ಕಡೆ ತೊಂಬರಿ, ಮೈನಸ್ 2 ಆಯ್ತು. ಸೊ ಮೈನಸ್ 2y ಇಸ್ ಈಕ್ವಲ್ ಟು 4 ಮೈನಸ್ 2 ಅಂತ ಇದೆ, 4 ಮೈನಸ್ 2 ಅಂತ ಇದೆ, ದಟ್ ಈಸ್ 2 ಆಗತ್ತ. ಸೊ y ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಅಂತ ಇದೆ, ಮೈನಸ್ 2. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡ್ರಿ, 2 1 ದಟ್ ಈಸ್ ಮೈನಸ್ 1 ಅಂತ ಬರ್ತೈತಿ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 2 ಅನ್ನ ಹಾಕಿದಾಗ ನನಗೆ 0 ಬರ್ಬೇಕಿತ್ತು, ಬಟ್ ಅದು ಮೈನಸ್ 1 ಬಂತು. ಹಾಗಾಗಿ ಇದು ಕೂಡ ನಮ್ಮ ಆನ್ಸರು ಅಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ ಅಂತ. ಥರ್ಡ್ ಒನ್, ಎಕ್ಸ್ ಅನ್ನ 4 ಅಂತ ಹಾಕ್ತೀನಿ, ಮೇ ಬಿ ಇದು ಬರ್ಬೋದು ಅನ್ಕೋತೀನಿ, ನೋಡೋಣ ಅಂತ. ಎಕ್ಸ್ ಈಕ್ವಲ್ ಟು 4 ಹಾಕಿದ್ರ ನನಗೆ ಆನ್ಸರ್ ಏನ್ ಬರ್ಬೇಕು, 0 ಬರ್ಬೇಕು. ಹೌದಾ? ಹಾಗಾಗಿ ಮೈನಸ್ 2y ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಇಸ್ ಈಕ್ವಲ್ ಟು 4 ಅಂತ ಇಟ್ಟೆ. ಓಕೆ, ಸೊ ಮೈನಸ್ 2y ಇಸ್ ಈಕ್ವಲ್ ಟು 4, ಇದು ಪ್ಲಸ್ 4 ಅನ್ನ ಆ ಕಡೆ ಕಳಿಸ್ರಿ, ಏನಾಯ್ತು, ಮೈನಸ್ 4 ಆಯ್ತು. ಸೊ 2y ಇಸ್ ಈಕ್ವಲ್ ಟು 4 minus 4 is 0. Therefore, y is equal to 0 divided by ಈ ಮೈನಸ್ 2 ಇಲ್ಲಿ ಬಂತು. ಸೊ ಮೈನಸ್ 2 ಅನ್ನ ಬರೀರಿ, ಆನ್ಸರ್ 0 ಬೈ ಇಲ್ಲಿ ಎನಿಥಿಂಗ್ ಏನಾಗ್ಬಿಡ್ತೈತಿ, ನಮ್ಗೆ ಆಟೋಮೆಟಿಕ್ಲಿ 0 ಬರ್ತೈತಿ. ಹಾಗಾಗಿ ಎಕ್ಸ್ ಈಕ್ವಲ್ ಟು 4 ಅನ್ನ ಹಾಕಿದಾಗ ನಂಗೆ y ಈಕ್ವಲ್ ಟು ಏನ್ ಬಂತು, 0 ಬಂತ. ಹಾಗಾಗಿ ಈ ಒಂದು ಸೊಲ್ಯೂಷನ್, ಈ ಒಂದು ಸಮೀಕರಣಕ್ಕೆ, ಇಕ್ವೇಶನ್ಗೆ ಎಕ್ಸಾಕ್ಟ್ ಸೊಲ್ಯೂಷನ್ ಯಾವ್ದಾತಂದ್ರೆ ನಮ್ಗೆ 2 ಅಂತ, ಇದು ಥರ್ಡ್ ಒನ್ ಏನು 4 ಅನ್ನೋದು ಆಯ್ತು. ಓಕೆ, ಸೊ ಇದೇನಾಗತ್ ನಮ್ಗ, ಈ ರೀತಿ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬೇಕು. ಇದ್ರೊಳಗೆ ಇನ್ನೊಂದು ಲಾಸ್ಟ್ ಒಂದು ಉಳ್ಕೊಂತ ಏನಂದ್ರ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಕ್ಸ್ ಈಕ್ವಲ್ ಟು 2 y ಈಕ್ವಲ್ ಟು 1, ಅದೇ ಅಲ್ಲ, ಅದನ್ನ ನೋಡೋಣಂತ. ಅದಕ್ಕಿಂತ ನಾನು ನಿಮ್ಗೊಂದ್ರೆ ಒಂದಿಷ್ಟು ಇಲ್ಲಿ ಸಿಮ್ಯುಲೇಷನ್ ಅನ್ನು ತೋರಿಸೋದಿತ್ತು, ಹಾಗಾಗಿ ಅದನ್ನ ತೋರಿಸ್ತೇನೆ, ಇನ್ನು ಟೈಮ್ ಇದ್ರೆ ಮಾಡೋಣ. ಓಕೆ, ಜಸ್ಟ್ ಒಂದ್ 2 ನಿಮಿಷ ಅಷ್ಟೇ, ಸ್ಟಾರ್ಟ್ ಮಾಡೋಣ. ಓನ್ಲಿ 3 ಕ್ವಶನ್ಸ್ ಇದಾವೆ. ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಅನ್ನೋದ್ರ ಮೇಲೆ ಮಲ್ಟಿಪಲ್. ಇಲ್ಲಿ ಏನಾಗಿದೆ ನೋಡ್ರಿ, ಇಫ್ 2 0 is a solution of the linear equation 2x plus 3y is equal to k ಅಂತ ಇದೆ. then the value of k ಅಂದ್ರೆ k ವ್ಯಾಲ್ಯೂ ಅನ್ನ ಕಂಡು ಹಿಡಿದು ನಾನು ಈಗ ನೆಕ್ಸ್ಟ್ ಹೇಳ್ತಾ ಇದ್ದೆ ನಿಮ್ಗೆ, ಟೈಮ್ ಇದ್ದಕ್ಕೆ ನಾನು ಇದನ್ನ ಮಾಡಿದೆ. ಅಲ್ಲಿ ಏನಾಗಿದೆ, 2 0 ಇದೆಲ್ಲ, ಎಕ್ಸ್ ಮತ್ತೆ y ವ್ಯಾಲ್ಯೂಗಳನ್ನ ಅಲ್ಲಿ ಹಾಕ್ಬೇಕು. ನಮ್ಗೆ ಎಷ್ಟಾಗತ್ತೆ ನೋಡ್ರಿ, 2 into 2 4 ಆಯ್ತು, 3 into 0 0 ಆಯ್ತು. ಹಾಗಾಗಿ k ವ್ಯಾಲ್ಯೂ ಎಷ್ಟು ಬಂತು ನಮಗಿಲ್ಲೇ, 4 ಅಂತ ಬಂತು. ನಾನು ನಿಮ್ಗೆ ನೋಡ್ರಿ, ನೆಕ್ಸ್ಟ್, how many linear equation in x and y can be satisfied by x equal to 1 and y equal to 2 ಅಂತ ಇದೆ. ಹೌದಾ? ಆಪ್ಷನ್ ಓನ್ಲಿ 1 ಅಂತ ಇದೆ, ಇನ್ಫೈನೈಟ್ಲಿ ಮೆನಿ ಅಂತ ಇದೆ, 2 ಅಂತ ಇದೆ, 3 ಅಂತ ಇದೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ ನಮ್ದು, ಇನ್ಫೈನೈಟ್ಲಿ ಮೆನಿ. ಸಾಕಷ್ಟು ನಾವೇನ್ ಮಾಡ್ಬೋದು, ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬಹುದು. ಓಕೆ, ಆಮೇಲೆ ದ ಪಾಯಿಂಟ್ ಆಫ್ ದ ಫಾರ್ಮ್ a minus a always lies on the line. ಎಲ್ಲಿ ಇರ್ತಿತ್ತು ನೋಡ್ರಿ, ಅದು y equal to
x equal to minus a, x equal to y, x plus y is equal to 0, y equal to minus a ಅಂತ ಇದೆ. ಯಾವ್ದು ಇರ್ಬೋದು ನೋಡ್ರಿ. ಇದು ನಿಮ್ಗ ಈ ರೀತಿ ಕ್ವಶನ್ಸ್ ಗಳು ನಿಮ್ಮಲ್ಲಿ ಇಲ್ಲ, ಹಂಗೆ ನೋಡೋಣ ಒಂದ್ ಯಾವ್ದಾರ ಟಿಕ್ ಹಾಕೋಣ. ಯಾವ್ದು ಇರ್ಬೋದು ನೋಡ್ರಿ. ಹೌದಾ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಇವು ಏನಾಗಿತ್ತು, ಓನ್ಲಿ 3 ಕ್ವಶನ್ಸ್ ಅಷ್ಟೇ ಇದ್ವು. ಓಕೆ, ಸೊ ಅದ್ರ ಜೊತೆಗೆ ಏನಾಗಿತ್ತು, ಇಲ್ಲೇ ನೋಡ್ರಿ ಗ್ರಾಫ್ ಇದೆ. ಓಕೆ, ಸೊ ಈ ಗ್ರಾಫ್ ನಿಮ್ಗೆ ಏನಾಗಿತ್ತು, ಲಾಸ್ಟ್ ಇಯರ್ ನಿಮ್ಮ ಈ ಟಾಪಿಕ್ ಇದೇನಾಗಿದ್ದು ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಏನಾಗಿತ್ತು, ಈ ಒಂದು ಗ್ರಾಫ್ ಅನ್ನ ಹಾಕುದು ಯಾವ ರೀತಿ ಅನ್ನೋದು ಇತ್ತು. ಹಾಗಾಗಿ ನಿಮಗ್ ಒಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಈಗ ಇಷ್ಟೊತ್ತವರೆಗೂ ಮಾಡಿದ್ದನ್ನ ನಾನು ಇಲ್ಲಿ ಹಾಕ್ತೇನೆ ನೋಡ್ರಿ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4. ಹೌದಾ, ಇಲ್ಲಿ ನಮ್ಗೆ ಏನಾಯ್ತು, ನಾನು ಆಲ್ರೆಡಿ ಇಲ್ಲೊಂದು ಇಕ್ವೇಶನ್ ಅನ್ನ ಬರೆದಿದ್ದೆ, ನಮಗೆ ಈ ರೀತಿ ಲೈನ್ ಬರ್ತೈತಿ. ಓಕೆ, ಆ ಯಾವ ರೀತಿ ಲೈನ್ ಅನ್ನ ಬರ್ತೈತಿ ಆಕ್ಚುಲಿ ನಿಮ್ಗ ಈ ವರ್ಷದ ಸಿಲೆಬಸ್ ನಿಂದ ತೆಗ್ದಾರ. ಅದ್ರ ಹಿಂದಿನ ಟೆಕ್ಸ್ಟ್ ಬುಕ್ ಅನ್ನ ಚೆಕ್ ಮಾಡ್ರಿ. ಈ ರೀತಿ ಸೊಲ್ಯೂಷನ್ಸ್ ಗಳನ್ನ ಕಂಡು ಹಿಡಿದು ನೀವು ಈಗ ಏನ್ ತೋರಿಸ್ತಾ ಇದ್ದೀನಿ ಆ ರೀತಿ ಗ್ರಾಫ್ ಹಾಕ್ಲೇಬೇಕಾಗಿತ್ತು. ಬಟ್ ಅದ ಅನ್ಫಾರ್ಚುನೇಟ್ಲಿ ನಿಮ್ಗೆ ಅದನ್ನ ಸಿಲೆಬಸ್ ನಿಂದ ತೆಗ್ದಾರು. ಅದೇ ನೆಕ್ಸ್ಟ್ ಇಯರ್ ಅಂತ ನೋಡೋಂತೀರಂತ. ಓಕೆ, ಸೊ ಹಾಗಾಗಿ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಇದೊಂದು ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್ ಅನ್ನೋ ಒಂದು ಟಾಪಿಕ್ ನಿಮ್ಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಒಳಗ ಎಲ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ರೆಡಿ ಆಗಿ ಬರ್ರಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.